ಇಲ್ಲಿ ನಿಯರೆಸ್ಟು ಪೆಟ್ರೋಲ್ ಬಂಕ್ ಎಲ್ಲಿದೆ ಫಸ್ಟ್ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಬಿಟ್ಟು ಮುಂದಿನ ಕೆಲಸ ನೋಡೋಣ. ಆಲ್ರೆಡಿ ಮತ್ತೆ ಟೈಮ್ ವೇಸ್ಟು. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗೋಕ್ಕೆ ಟ್ರೈ ಮಾಡೋಣ. ಇಲ್ಲೆಲ್ಲ ರೋಡ್ ಸ್ವಲ್ಪ ಚೆನ್ನಾಗಿದೆ, ಬಿಸಿಲಿದೆ, ಸೊ ಹಾಗಾಗಿ ಏನೂ ಅನಿಸಲ್ಲ. ಕುಕ್ಕೆ 41 ಕಿಲೋಮೀಟ್ರ್. ಫಸ್ಟು ಇನ್ನೂ ಇದು ಬೇರೆ ಬರುತ್ತಲ್ವಾ. ಓಕೆ ನೈಟಲ್ಲಿ ಇಲ್ಲೆಲ್ಲ ಗಾಡಿ ಓಡ್ಸೋಕ್ಕೆ ಆಗಲ್ಲ. ಸೊ ಆ ರೀಸನ್ಗೆ ಬೆಳಗ್ಗೆನೇ ಹೊರಟಿದ್ದು ನಾನು. ಪರವಾಗಿಲ್ಲ, ಒಂದು ನಾನ್ ಸ್ಟಾಪ್ ರೈಡ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಅದು ಸಕ್ಸಸ್ ಆಗಲಿಲ್ಲ. ಮಾಡೋಣ, ಬಿಡಲ್ಲ, ಬಟ್ ಯಾವಾಗಾದ್ರೂ ನೆಕ್ಸ್ಟ್ ಮಾಡೋಣ. ನಾವು ಬಂದಿದ್ದು ಬೇಗ ಬಂದ್ರೂ ಇಲ್ಲಿ ಟೈಮ್ ವೇಸ್ಟ್. ಇನ್ನು 56 ಕಿಲೋಮೀಟ್ರು, 1 hour 7 minutes. 10:53 ಅಂತ ತೋರಿಸ್ತದೆ. 10:45 ಪಕ್ಕ 10:45 ಆಗುತ್ತೆ. ಪೆಟ್ರೋಲ್ ಬಂಕ್ ಒಂದು ಸಿಕ್ಬಿಟ್ಟು ಪೆಟ್ರೋಲ್ ಒಂದು ಹಾಕಿಸ್ಕೊಂಬಿಟ್ರೆ ಫುಲ್ ಟ್ಯಾಂಕ್ ಸರಿ ಹೋಗ್ಬಿಡುತ್ತೆ ಅವಾಗ. ಈ ರೋಡ್ ಯಾರೇ ಬರಲಿ, ಬಟ್ ನಮ್ಮ BMTC ರೋಡ್ಸು KSRTC ರೋಡ್ಸು ರೇಂಜ್ಗೆ ಯಾರು ಓಡ್ಸೋಕ್ಕಾಗಲ್ಲ. ಏನು ಟರ್ನಿಂಗ್ ಓಡಿಸ್ತಾರೆ ಇವರು. ಆ್ಯಕ್ಚುಲಿ ಕ್ಯಾಮ್ರಾಗೆ ಫುಲ್ಲು ಗೋಪುರನೇ ಅಡ್ಡ ಹೊಡೆದಿರುತ್ತೆ ಇವತ್ತು. ಗೋಪುರಕ್ಕೆ ಫುಲ್ಲು Insta360ನೇ ಅಡ್ಡ ಹೊಡೆದಿರುತ್ತಿಲ್ಲಿ. ಅಜ್ಜಿ ತಲೆ ಆಡ್ದಂಗೆ ಆಡ್ತಾಯಿತ್ತು. ಇದು ಬೇರೆ ಇನ್ನೂ ಸ್ವಲ್ಪ ಡೌನ್ ಆಗಬೇಕಾಯ್ತಿದ್ದು, ಇನ್ನೂ ಸ್ವಲ್ಪ ಹೈಟ್ ಬರಬೇಕಿತ್ತು. ಓಕೆ, ಈ ವ್ಯೂ ಸಾಕು. ಸೈಡಿಗೆ ಹಾಕಿ ಡೌನ್ ಮಾಡೋಣ ಕ್ಯಾಮ್ರಾ. ಈ ಕ್ಯಾಮ್ರಾ ಇರೋದ್ರಿಂದ ಸರಿ ಓಡ್ಸೋಕ್ಕಾಯ್ತಲ್ಲ ನನಗೆ. ಏನೋ ಒಂಥರ ಇರಿಟೇಟಿಂಗ್ ಫೀಲ್ ಆಗ್ತಾಯಿದೆ. ಜಸ್ಟು ಮಿಸ್ಸು. ಎಲ್ಲ ಹೊಗೆ ಹಾಕ್ಕೊಂಡಿರೋದು ಕ್ಯಾಮರಾ ಲೂಸ್ ಆಗೋಗ್ಬಿಟ್ಟಿದೆ ಇದು. ಓಹೋ, ಕೆಳಗಡೆ ಎಲ್ಲ ನೀರು ಹರಿತಾ ಇದೆ ಚೆನ್ನಾಗಿ. ಆ್ಯಕ್ಚುಲಿ ನನ್ನ Insta360 ಲೈಫ್ ಚೆನ್ನಾಗಿದೆ. ಸ್ಕ್ರೂ ಹೆಂಗೆ ಲೂಸ್ ಆಯಿತು ಅನ್ನೋದು ಗೊತ್ತಾಗಿಲ್ಲ ನನಗೆ. ಪಕ್ಕ 11 ಗಂಟೆ ಮಾಡ್ತಿದ್ದೀನಿ ನನಗೆ. ಇನ್ನೂ 50 ಕಿಲೋಮೀಟ್ರ್ ಹೋಗ್ಬೇಕು. ಅಯ್ಯವನ ಅಜ್ಜಿ, ಇದಕ್ಕೇನು ಬಂದೈತೆ ರೋಗ ಇದು? ಒಂದು ಸತಿ ಅದು ಬಿತ್ತು, ಒಂದು ಸತಿ ಇದು ಬಿತ್ತು. ಊರನ್ನ ಕೇಳಿ ನೋಡೋಣ. ಇಲ್ಲಿ पेट्रोल पंप है? पेट्रोल पंप है। कितना किलोमीटर है? ये नहीं बता सकता है, पेट्रोल पंप है। ठीक है।
ನೆಕ್ಸ್ಟ್ ಬಿತ್ತು ಇದು Insta360 ಅಜ್ಜಿ ಎತ್ತಿ ಸೈಡ್ಗೆ ಇಟ್ಬಿಡ್ತೀನಿ ಇವಾಗ. ಇರಿಟೇಷನ್ ಮಾಡ್ತಾಯಿತ್ತು ಅವಾಗಿಂದ, ಗಾಡಿ ಓಡ್ಸೋಕ್ಕಾಯ್ತಲ್ಲ ಅಲ್ಲಿ. ಇಲ್ಲಿ ಯಾರನ್ನಾರು ಕೇಳೋದು ಬೆಟ್ರು, ಎಲ್ಲಿದೆ ಪೆಟ್ರೋಲ್ ಬಂಕು ಅಂತ. ಅಣ್ಣ ಪೆಟ್ರೋಲ್ ಬಂಕ್ ಎಲ್ಲಿದೆ? पेट्रोल बंक कितने किलोमीटर है? ಥ್ಯಾಂಕ್ ಯು. ಇಲ್ಲೇ ಹತ್ತಿರದಲ್ಲೇ ಇದೆ ಅಂತವ್ರೆ. ಅಣ್ಣ ಪೆಟ್ರೋಲ್ ಬಂಕ್ ಎಲ್ಲಿದೆ ಮುಂದೆ? ಅವ ಸದ್ಯ ಸಿಕ್ತಪ್ಪ ಪೆಟ್ರೋಲ್ ಬಂಕು. ಫಸ್ಟು ಪೆಟ್ರೋಲ್ ಹಾಕಿಸ್ಬಿಡ್ಬೇಕು, ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ಬಿಡೋದು ಬಿಟ್ರು. ಫುಲ್ ಟ್ಯಾಂಕ್ ಮಾಡಿ ಮೇಡಮ್. ಬಿಲ್ ಬೇಡ. ಮೇಡಮ್ ಎಷ್ಟು ಕಿಲೋಮೀಟರ್ ಇದೆ ಧರ್ಮಸ್ಥಳ? 37 ಕಿಲೋಮೀಟರ್. ಮೂವತ್ತೇಳು ಕಿಲೋಮೀಟ್ರ್ ಇದೆ ಅಂತ ಹೇಳ್ತವ್ರೆ. ಮ್ಯಾಪಲ್ಲಿ 11 ಗಂಟೆ 6 ನಿಮಿಷ ತೋರಿಸ್ತಾ ಇದೆ. ನೋಡೋಣ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಸುಕ್ಷೇತ್ರ ಶ್ರೀ ಧರ್ಮಸ್ಥಳಕ್ಕೆ ಸುಸ್ವಾಗತ. ಓಹೋ ಹೋ ಹೋ ಹೋ, ಇಲ್ಲಿಂದ 21 ಕಿಲೋಮೀಟ್ರ್ ಹತ್ಬೇಕು ಇವಾಗ ಬೆಟ್ಟ. ನಾವು ITNಲ್ಲಿದ್ದಾಗ ಅವಾಗ ಅಂದ್ಕೊಳ್ತಾ ಇದ್ವಿ ಬೈಕಲ್ಲಿ ಹೋಗೋರ್ನೆಲ್ಲ ನೋಡ್ಬಿಟ್ಟು ನಾವು ಬೈಕಲ್ಲಿ ಬರಬೇಕು ಅಂತ ನಮ್ಮ ಹುಡುಗರೆಲ್ಲ ಅಂದ್ಕೊಳ್ತಾ ಇದ್ವಿ. ಆಮೇಲೆ ಹೋಗ್ತಾ 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 ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ರು, ಅವರು ಬರೋಕ್ಕಾಗಲ್ಲ. ನೆಕ್ಸ್ಟು ನನಗೆ ಇದು ಹುಚ್ಚು ಒಂಥರ ಗಾಡಿ ಓಡಿಸೋದು. ನೇತ್ರಾವತಿ ನದಿ ನೀರು ಹರ್ಕೊಂಡು ಓಡಾಡ್ತಾ ಇದೆ.
ಸ್ವಚ್ಛ ಭಾರತ ಸ್ವಚ್ಛ ಧರ್ಮಸ್ಥಳ. ಹಾಂ, ಏನೋ ಹೇಳ್ತಿದ್ದೆ, ಕರೆಕ್ಟ್. ಇದು ಬೈಕಲ್ಲಿ ಬರಬೇಕು ಅನ್ನೋದು ಅವಾಗ ನಮಗೊಂಥರ ಫೀಲ್ ಆಗೋದು. ನಾವು ITI ಹೋದವಾಗ ನಮ್ಮೆಲ್ಲ ಹುಡುಗರು ಕೂಡ ಅಂದ್ಕೊಳ್ತಾ ಇದ್ವಿ ಈ ಥರ ಬೈಕಲ್ಲಿ ಹೋಗಬೇಕು ನಾವು ಅಂತ. ಯಾರೂ ಬರೋಕ್ಕಾಗಲಿಲ್ಲ, ಬಟ್ ನಮ್ಮ ಟೀಮಲ್ಲಿ ನಾನು ಬಂದಿದ್ದೀನಿ. ನೋಡೋಣ, ನೆಕ್ಸ್ಟು ಅವ್ರು ಮತ್ತೆ ನೋಡ್ಬಿಟ್ಟು ಇಲ್ಲ ಹೋಗೋಣ ಅಂತೇನಾದ್ರು ಬೈಕಲ್ಲಿ ಹೋಗೋದಕ್ಕೆ ಮತ್ತೆ ಪ್ಲ್ಯಾನ್ ಮಾಡ್ತಾರ ಏನೋ ಗೊತ್ತಿಲ್ಲ, ನೋಡಬೇಕು. ಹಾಂ, ಬಂದು ಧರ್ಮಸ್ಥಳಕ್ಕೆ ಎಂಟ್ರಿ ಬಂದು ಎಲ್ಲಿಗಿರುವೆ? ಎಸ್, ವಾಹನ ನಿಲುಗಡೆ ಧರ್ಮಸ್ಥಳ. ದೇವಸ್ಥಾನಕ್ಕೆ ಯಾವ ಕಡೆ ಎಂಟ್ರಿ? ದೇವಸ್ಥಾನಕ್ಕೆ ದಾರಿ, ವೇಟು ದೇವಸ್ಥಾನ. ಆರ್ಚ್ ಇರಬೇಕಿತ್ತಲ್ಲ, ಆರ್ಚ್ ಎಲ್ಲೋಯ್ತು? ಆರ್ಚೆ ಕಾಣ್ತಿಲ್ವೇ? ಬೈಕಲ್ಲಿ ಬರ್ತಾ ಇರೋದು ಫಸ್ಟ್ ಟೈಮು, ಸೊ ಯಾವ ಕಡೆ ಇದೆ ಏನಿದೆ ಅಂತ ಗೊತ್ತಿಲ್ಲ. ಓಹೋ, ಬ್ಯಾಕ್ ಸೈಡಿಂದ ಬಂದಿದ್ದೀನಿ ನಾನು. ಗ್ರೇಟ್, ಸೀದಾ ಟೆಂಪಲ್ ಹತ್ರಕ್ಕೆ ಬಂದಿದ್ದೀನಿ. ಒಳ್ಳೆಯದಾಯಿತು. ಬಟ್ ಇಲ್ಲಿ ಗಾಡಿ ಎಲ್ಲಿ ಪಾರ್ಕ್ ಮಾಡೋದು? ಮಂಜುನಾಥ ಸ್ವಾಮಿ ಒಳ್ಳೆ ದರ್ಶನ ಸಿಗಲಿ ಇವತ್ತು. ಜನನೂ ಕಡಿಮೆನೇ ಇದ್ದಾರೆ. ಗಾಡಿ ಪಾರ್ಕ್ ಮಾಡಿ ಇಲ್ಲಿ ರೂಮ್ ಎಲ್ಲಿ ತೊಗೊಳೋದು? ಶಬ್ದ ಮಾಡಬಾರದು. ಓಕೆ ಅಮ್ಮ, ಗೂಗಲ್ ಮ್ಯಾಪ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಇಲ್ಲಿ ಕೆಲಸ ಮುಗೀತು. ಸೊ ನಾನಿವಾಗ ರೂಮ್ ನೋಡಬೇಕು. ಸೆಂಟ್ರ್ ರೋಡಲ್ಲಿ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀನ. ಹಾಂ, ಹೌದು. ಶರಾವತಿ, ವೈಶಾಲಿ, ನೇತ್ರಾವತಿ. ಆಯಿತು, ಈ ಕಡೆನೇ ಹೋಗೋಣ. ಹೋಗಿ ಮೊದಲು ಇದು ಮುಗಿಸ್ಕೊಬರೋಣ. ಡ್ರೆಸ್ ಗೀಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬರೋಣ. ನೇತ್ರಾವತಿ ಅತಿಥಿ ಗೃಹ ಮಾತ್ರ ಪಾರ್ಕಿಂಗ್. ಫಸ್ಟು ಹೋಗಿ ಕೇಳಬೇಕಲ್ಲ, ವಾಹನಗಳನ್ನು ಇಲ್ಲಿ ನಿಲ್ಲಿಸಬಾರದು. ನೇತ್ರಾವತಿ. ಎಲ್ಲ ಇವಾಗ ತೆಗ್ದಿಡೋಷ್ಟು ಟೈಮ್ ಆಗೋಯ್ತಿದೆ. ಸರ್, ರೂಮ್ಸ್ ಇದೆಯಾ? ಒಬ್ಬನೇ ಸರ್, ಜಸ್ಟ್ ದರ್ಶನ ಮಾಡ್ಕೊಂಡು ಹೊರಡ್ತೀನಿ. ಒಬ್ಬರಿಗೆ ಸಹ್ಯಾದ್ರಿಗೆ ಹೋಗ್ಬೇಕು ಸರ್. ಸಹ್ಯಾದ್ರಿ ಎಲ್ಲಿ? ನೋಡಿ, ಮೈನ್ ದ್ವಾರದಿಂದ ರೈಟಿಗೆ. ಹಾಂ, ಅಲ್ಲಿ ಸೇಮ್ ರೂಮ್ಸ್ ಸಿಗ್ತದೆ ಅಟ್ಯಾಚ್. ಇಲ್ಲಿ ಇಲ್ವಾ? ಇಲ್ಲಿ ಬುಕ್ಕಿಂಗ್ ಮಾತ್ರ. ಹೌದಾ? ಇವರಿಗೆ ದರ್ಶನ ಮಾಡ್ಕೊಂಡು ಹೊರಡ್ತಿದ್ದು ಅಷ್ಟೇ. ರೂಮ್ ಸಿಗ್ತದೆ ಸರಾವತಿ ಹೋದ್ರೆ. ಇಲ್ಲಿ ಇದು ಆರ್ಡಿನರಿ ಅಲ್ಲ? ಇದು ಗೆಸ್ಟ್ ಹೌಸ್. ಗೆಸ್ಟ್ ಹೌಸ್ ಟೈಪಾ? ಓಕೆ. ಅಲ್ಲಿ ಏನಿದೆ ಪ್ರೈಸು? ಅಲ್ಲಿ ಏನಿದೆ ಪ್ರೈಸು? ಚೆನ್ನಾಗಿದೆ ಸಹ್ಯಾದ್ರಿ. ಸಹ್ಯಾದ್ರಿ ಏನು ಅಲ್ಲ, ರೂಮ್ ಪ್ರೈಸ್ ಏನಿದೆ? ಅಲ್ಲಿ 700 ರೂಪಾಯಿ. 700 ರೂಪಾಯಿ. ಇಲ್ಲಿ ಅಲ್ಲಿ 150 ರುಪೀಸ್. ಓ, ಆ ಥರ. ಓಕೆ, ಅಲ್ಲೇ ಹೋಗೋದು ಬೆಟ್ರ್ ಹಂಗಿದ್ರೆ. ಮುಂದೆ ದೇವಸ್ಥಾನ ಹತ್ರ ಹೋಗಿ ಮೈನ್ ದ್ವಾರದಿಂದ ರೈಟ್ಗೆ ಡೌನು ಲೆಫ್ಟ್, ಹೊಸ ಬಸ್ ಸ್ಟ್ಯಾಂಡ್. ಓ, ಹೊಸ ಬಸ್ ಸ್ಟ್ಯಾಂಡ್ ಹತ್ರನಾ? ಓಕೆ ಓಕೆ. ಇದೇನಾದರೂ ಇಲ್ಲಿ ಬುಕ್ಕಿಂಗ್ ಅಂತಂದರೆ ಬನ್ನಿ, ನಾರ್ಮಲಾಗಿ ಹೋಗೋಣ ಅಲ್ಲಿಗೆ ಅನ್ಕೊಂಡೆ, ಆಗಲ್ಲ ಇಲ್ಲಿ ಅಂತ, ಹಂಗೆ ಆಯಿತು. ಅಯೋಧ್ಯೆ ಆತಿಥ್ಯ ಗಾಡಿಯೆಲ್ಲ ಪಾಕದಲ್ಲಿ ನಿಲ್ಲಿಸೋ ಜವಾಬ್ದಾರಿ ಮಾಲೀಕರಾಗಿದ್ದು. ಆಯಿತು ಬಿಡಪ್ಪ, ಮಾಲೀಕರದೇ.
ಮುನ್ನೂರು ಕಿಲೋಮೀಟ್ರು 300.5, ಸೊ 299 ಕಿಲೋಮೀಟರ್ಸ್ ಕರೆಕ್ಟಾಗಿ. ಇದೇನು ಇಲ್ಲೇನು ದೇವಸ್ಥಾನ ಥರ ಏನು ಕ್ಯೂ ಎಲ್ಲ ಮಾಡಿಕೊಟ್ಟವ್ರೆ. ಎಲ್ಲ ಜಾಗೃತಿಯಿಂದ ಇರಿ. ರೂಮ್ ಎಂಟ್ರಿ ಇಲ್ಲ. ಕೊಠಡಿಗಳ ಅವಧಿ 24 ಗಂಟೆಗಳು ಮಾತ್ರ. ಸರ್ ಬೆಂಗಳೂರಿಂದ ಬಂದಿರೋದು ಜಸ್ಟ್ ಬೆಂಗಳೂರಿಂದ ಬಂದಿರೋದು ಜಸ್ಟ್ ಫ್ರೆಶ್ ಅಪ್ ಆಗಿ ದರ್ಶನ ಮಾಡ್ಕೊಂಡು ಹೊರಡೋದು. ರೂಮ್ ಬೇಕು ಒಬ್ಬನೇ ಇಲ್ಲಿ ಇಡ್ಬೋದಾ? ಹಾಂ. ಹಾಯ್ ಫ್ರೆಂಡ್ಸ್, ಅಂತೂ ಧರ್ಮಸ್ಥಳ ಬಂದು ರೀಚ್ ಆಗಿದ್ದಾಯಿತು. ಸೊ ನಾನು ಬರೋಷ್ಟಿಗೆ 11 ಗಂಟೆ 10:58 ಟೈಮು. ಆಲ್ಮೋಸ್ಟು 298 ಕಿಲೋಮೀಟ್ರು ಪರ್ಫೆಕ್ಟಾಗಿ ನಮ್ಮ ಮನೆಯಿಂದ ಟ್ರಿಪ್ 10 ಮಾಡಿದ್ದೆ ಮನೆಯಿಂದ ಹೊರಡ್ಬೇಕಾದ್ರೆ. ಸೊ ಇಲ್ಲಿ ಬಂದು ನೋಡಿದಾಗ 298 ಕಿಲೋಮೀಟ್ರು, ಬಟ್ ಅದನ್ನು ಗಮನಿಸಿಲ್ಲ. ಇಲ್ಲಿ ಲಾಡ್ಜ್ ಹತ್ರ ಬಂದು ನೋಡಿದಾಗ 300 ಕಿಲೋಮೀಟ್ರ್ ಕರೆಕ್ಟಾಗಿದೆ. ಸೊ 2 ಕಿಲೋಮೀಟರ್ಸ್ ದೇವಸ್ಥಾನದಿಂದ ಇಲ್ಲಿಗೆ ಬಂದಿದ್ದೀನಿ. ಸೊ 298 ಕಿಲೋಮೀಟರ್ಸ್, 300 ಹಿಡ್ಕೊಳ್ಳಿ. ಸೊ 300 ಕಿಲೋಮೀಟ್ರ್ ಪಕ್ಕಾ ಇದೆ ಬೆಂಗಳೂರಿಂದ, ಅದು ನಮ್ಮ ಮನೆಯಿಂದ ಧರ್ಮಸ್ಥಳಕ್ಕೆ. ಫುಲ್ಲು ಟಯರ್ಡಾಗಿ ಹೋಗಿದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಎದ್ದು ದರ್ಶನ ಮಾಡಿಕೊಂಡು, ಸ್ನಾನ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಇಲ್ಲಿಂದ ಕುಕ್ಕೆ ಹೊರಡ್ತೀನಿ. ಸ್ನೇಹಿತರೆ, ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ದರ್ಶನಕ್ಕೆ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ ಆಲ್ರೆಡಿ 1:15 ಆಯಿತು ಟೈಮು. ಸೊ ನೋಡಿ, ಹೇಳಬೇಕು ಅಂದರೆ ಇವತ್ತು ಜನ ಅಷ್ಟಿಲ್ಲ, ರಶ್ ಏನಿಲ್ಲ ಇವತ್ತು. ಸೊ ಪರವಾಗಿಲ್ಲ, ಬೆಟರ್ ಆಗಿದೆ. ಏನು ಅಂದರೆ ಬಿಸಿಲು ಮಾತ್ರ ಸಖತ್ ಹೆವಿ ಆಗಿದೆ. ದರ್ಶನ ಮುಗಿಸ್ಕೊಂಬರೋದು ಎಷ್ಟಾಗುತ್ತೆ ಗೊತ್ತಿಲ್ಲ, ನೋಡೋಣ. ಬೇಗ ಮುಗಿಸ್ಕೊಂಡು ಬಂದು ಮತ್ತೆ ವೀಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸ್ನೇಹಿತರೆ, ಆ್ಯಕ್ಚುಲಿ ಬೆಂಗಳೂರಲ್ಲಿ ಬಂದು ಫುಲ್ಲು ವೆದರೇ ಚೇಂಜ್ ಆಗೋಗಿದೆ. ಸ್ವಲ್ಪ ಮಳೆ ಮತ್ತು ಕೋಲ್ಡ್ ಜಾಸ್ತಿ. ಇಲ್ಲಿ ನೋಡಿದ್ರೆ 35 ಡಿಗ್ರಿ ಇದೆ ಬಿಸಿಲು. ಹೆವಿ ಹೊಡಿತಾ ಇದೆ ಮಾತ್ರ, ನಡ್ಕೊಂಡು ನೋಡೋಕ್ಕಾಗಲ್ಲ. ಅಲ್ಲಿ ನೋಡಿ, ಎಲ್ಲ ಓಡ್ತಾರೆ ಹಂಗೆ ಜನ. ಎಷ್ಟೊಂದು ಜನ ಹಂಗೆ ಓಡ್ಕೊಂಡು ನಾನು ಆ್ಯಕ್ಚುಲಿ ಓಡ್ಕೊಂಡೇ ಬಂದು ನಿಂತಿದ್ದು ಇಲ್ಲಿಗೆ ನೆರಳಿಗೆ. ಅದಕ್ಕೆ ನೆರಳಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಹೆವಿ ಟೆಂಪ್ರೇಚರ್ ಇದೆ ಇಲ್ಲಿ, ನೆಲ ಹಂಗೆ ಸುಡುತ್ತಾ ಇದೆ. ಸೊ ಇಲ್ಲಿ ದರ್ಶನ ಎಲ್ಲ ಆಯಿತು. ಆಲ್ರೆಡಿ 3 ಗಂಟೆ ಆಗ್ತಾಯಿದೆ. 4 ಗಂಟೆವರೆಗೂ ಇಲ್ಲೇ ರೆಸ್ಟ್ ಮಾಡಿ, ಈ ಬಿಸಿಲಲ್ಲಿ ಗಾಡಿ ಓಡ್ಸೋಕ್ಕಾಗಲ್ಲ. 4:45 ಹಂಗೆ ಇಲ್ಲಿಂದ ಸೀದಾ ಬೆಂಗಳೂರಿಗೆ ಹೋಗ್ತಿರ್ತೀನಿ ನಾನು ನೆಕ್ಸ್ಟು. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ.